ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ಡಿಸೆಂಬರ್ 30, ಅಂದ್ರೆ ಇವತ್ತು ವೈಕುಂಠ ಏಕಾದಶಿ ದಿನ. ಅಂಡ್ ಮಾರ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ರವೆ ಪಾಯಸನ ಮಾಡ್ತಾ ಇದ್ದೀನಿ. ಇದು ವಿಷ್ಣುವಿಗೆ ತುಂಬಾ ಇಷ್ಟ ಅಂತೆ, ಅದರಿಂದ ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನೆಲ್ಲ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು 10 ಗಂಟೆ ಒಳಗಡೆ ಬೇಗ ಪೂಜೆನ ಮಾಡಬೇಕಾಗಿತ್ತು, ಅದರಿಂದ ಸ್ವಲ್ಪ ಬೇಗ ನೈವೇದ್ಯನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಂದು ಅರ್ಧಂಬರ್ಧ ಕುಟ್ಬಿಟ್ಟಿದ್ದೀನಿ ಬೆಲ್ಲನ, ಅದರಿಂದ ಸ್ವಲ್ಪ ಹಾಗೆ ಉಂಡೆ ಎಲ್ಲ ಇದೆ. ಅದರಿಂದ ನೀವು ಬೇಕು ಅಂದರೆ ಸ್ವಲ್ಪ ನುಣ್ಣಗೆ ಸ್ವಲ್ಪ ಪುಡಿ ಥರ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಹೇಗಿದ್ರು ನೀರಲ್ಲಿ ಕರಗುತ್ತಲ್ವ ಅಂತೇಳಿ ನಾನು ಏನು ನೀರು ಹಾಕ್ಕೊಂಡಿಲ್ಲ, ಜಸ್ಟ್ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನಾನಂತೂ ತುಂಬ ಜನನ ನೋಡಿದ್ದೀನಿ, ಏನಾದರೂ ನೈವೇದ್ಯನ ಮಾಡಬೇಕು ಅಂದರೆ ಪಾಯಸ ಆ ಥರ ಬೇರೆ ಏನಾದರೂ ನೈವೇದ್ಯನ ಮಾಡಬೇಕು ಅಂದರೆ ತುಪ್ಪದಲ್ಲಾಗಿರಲಿ ಎಣ್ಣೆಲ್ಲಾಗಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೈವೇದ್ಯನ ಮಾಡ್ತಾರೆ. ಬಟ್ ಆ ಥರ ಮಾಡೋದ್ರಿಂದ ದೇವ್ರಿಗೆ ಸಲ್ಲೋದಿಲ್ಲ ಅಂತಾರೆ. ಸೊ ಅದರಿಂದ ನಾನು ಆ ಥರ ಮಾಡೋದಕ್ಕೆ ಹೋಗಲ್ಲ. ಡೈರೆಕ್ಟಾಗಿ ನಾವೇನಾದರೂ ಈ ಥರ ಬೆಲ್ಲದ್ದಾಗಲಿ ಸಕ್ಕರೆದಾಗಲಿ ಪಾಕನ ಮಾಡ್ತಾ ಇರ್ತೀವಲ್ಲ, ಅದ್ರ ಜೊತೆನೇ ನಾನು ಡೈರೆಕ್ಟಾಗಿ ಹಾಕ್ತೀನಿ. ಈಗಲೂ ಅಷ್ಟೇ, ನಾನು ಇವಾಗ 1 ಗ್ಲಾಸ್ ರವೆನ ತೊಗೊಂಡಿದ್ದೀನಿ. ಇವಾಗ ಬೆಲ್ಲದ ಸಿರಪ್ ಇದೆಯಲ್ವ, ಅದ್ರ ಜೊತೆ ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಹೇಳ್ತಾ ಇರ್ತಾರೆ ನಾವು ಗೊತ್ತಿಲ್ಲದೇನೆ ತಪ್ಪು ಮಾಡಬಹುದು, ಗೊತ್ತಿದ್ದು ನಾವು ತಪ್ಪು ಮಾಡಬಾರ್ದು ಅಂತ. ಸೇಮ್ ಅದೇ ಥರನೇ ನಾನು ಅಷ್ಟೇ. ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಿಲ್ಲದೇನೆ ಆ ತುಪ್ಪದಲ್ಲಾಗಿರಲಿ ಎಣ್ಣೆಯಲ್ಲಾಗಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೈವೇದ್ಯನ ಮಾಡ್ತಾ ಇದ್ದೆ. ಬಟ್ ಹೋಗ್ತಾ ನಾನು ತಿಳ್ಕೊಂಡೆ, ಈ ಥರ ಫ್ರೈ ಮಾಡಿಕೊಂಡು ನೈವೇದ್ಯನ ಮಾಡೋದ್ರಿಂದ ದೇವ್ರಿಗೆ ಸಲ್ಲೋದಿಲ್ಲ, ದೇವರು ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಅದರಿಂದ ನಾನು ಸ್ವಲ್ಪ ಕಲ್ತ್ಕೊಂಡೆ. ಅದರಿಂದ ನಾನು ಯಾವುದನ್ನೇ ಆಗಲಿ ಫ್ರೈ ಮಾಡಿಕೊಂಡು ನೈವೇದ್ಯನ ಮಾಡೋದಿಲ್ಲ, ಡೈರೆಕ್ಟಾಗಿ ನಾನು ಏನಿದ್ರು ಅದನ್ನು ಮಾಡ್ಕೊಂಡು ಬಿಡ್ತೀನಿ. ನಿಮಗೆ ಗೊತ್ತಿಲ್ಲದೆ ನೀವೇನಾದರೂ ಈ ಥರ ಮಿಸ್ಟೇಕ್ನ ಮಾಡ್ತಾ ಇದ್ರೆ ಪ್ಲೀಸ್ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಷ್ಟೇ. ಇವಾಗ ಪಾಯಸ ಎಲ್ಲ ರೆಡಿ ಆಗಿದೆ. ಇನ್ನು ನೈವೇದ್ಯಕ್ಕೆ ಎಲ್ಲ ಒಂದು ಬೌಲ್ಗೆ ತಗೊಂಡು ಇನ್ನು ದೇವ್ರ ಮನೇಲಿಟ್ಟು ಪೂಜೆನ ಮಾಡಬೇಕು. ನೈವೇದ್ಯನೆಲ್ಲ ಇಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನಮ್ಮ ದೇವ್ರ ಮನೆಯಲ್ಲಿ ಏನೋ ಒಂದು ಮಿಸ್ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ರಲ್ವಾ, ತುಂಬಾ ದಿನಗಳಿಂದ ಒಂದು ದೇವ್ರ ಫೋಟೋ ಎಲ್ಲ ಕಾಣಿಸ್ತಾ ಇಲ್ಲ ನಮ್ಮ ದೇವ್ರ ಮನೆಯಲ್ಲಿ. ಅದು ಗೆಸ್ ಮಾಡಿರ್ಬೋದು ನೀವೆಲ್ಲಾನು. ಹೌದು, ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಒಂದು ಸಾಯಿಬಾಬಾ ಫೋಟೋ ಒಂದು ಇತ್ತು, ತುಂಬಾ ವರ್ಷಗಳಿಂದ ಇತ್ತು. ಅದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ರೀಸೆಂಟ್ ಆಗಿ ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಮನೆಯವರು ದೀಪ ಹಚ್ತಾ ಇದ್ರು. ಬಟ್ ಆ ದೀಪ ಉರಿಗೆ ಅದು ಗ್ಲಾಸ್ ಎಲ್ಲ ಒಡೆದೋಗ್ಬಿಟ್ಟಿತ್ತು. ಬಟ್ ಅದರಿಂದ ಸೊ ಅದನ್ನ ತಗೊಂಡೋಗಿ ದೇವಸ್ಥಾನ ಹತ್ರ ಇಟ್ಟು ಬಂದೆ. ಸೊ ಅದರಿಂದ ದೇವ್ರ ಮನೆಯಲ್ಲಿ ಏನೋ ಒಂದು ಕಮ್ಮಿ ಆಗಿರೋ ತರ ಕಾಣಿಸ್ತಾ ಇದೆ ಅಷ್ಟೇ. ಅಂಡ್ ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತಿಂದ ನಾಳೆವರೆಗೂ ನಾನು ಉಪವಾಸದಲ್ಲೇ ಇರ್ತೀನಿ. ಜಸ್ಟ್ ಟೀ ಕಾಫಿನ ಮಾತ್ರ ಕುಡಿತೀನಿ, ಅದನ್ನು ಕುಡಿಲಿಲ್ಲ ಅಂದ್ರೆ ಹೆಂಗೆ ಹೇಳಿ. ಅದರಿಂದ ಟೀ ಕಾಫಿ ಮಾತ್ರ ಕುಡಿತೀನಿ. ಇನ್ನು ಹಣ್ಣು ಹಾಲು ಆ ಥರ ಎಲ್ಲ ಮುಟ್ಟೋದಕ್ಕೆ ಹೋಗೋದಿಲ್ಲ. ಇನ್ನು ಫ್ರೂಟ್ಸ್ ತಿಂದ್ರೂ ಅಷ್ಟೇ, ಉಪವಾಸ ಇಲ್ದಿದ್ರು ಅಷ್ಟೇ ಅಲ್ವಾ. ಇನ್ನು ಫ್ರೂಟ್ಸ್ ತಿಂದ್ರು ಹೊಟ್ಟೆ ತುಂಬಿಡುತ್ತೆ, ಇನ್ನು ಉಪವಾಸ ಇದ್ರೂ ವೇಸ್ಟ್ ಅಲ್ವಾ. ಸೊ ಅದರಿಂದ ಫ್ರೂಟ್ಸ್ ಏನು ತಿನ್ನೋದಕ್ಕೆ ಹೋಗಲ್ಲ ನಾನು. ಜಸ್ಟ್ ಟೀ ಕಾಫಿ ಹಾಗೆ ನೀರು ಇಷ್ಟರಲ್ಲಿ ಮಾತ್ರ ನಾನು ಏನಿದು ಅವೆಲ್ಲ ಇರ್ತೀನಿ. ಬಿಡಿಸ್ತಾ ಇದಾರೆ ಅಂತ ಅನ್ಕೊಂಡ್ಬಿಡಿ. ಇದು ಒಂದು ಕಾಫಿ ಲುವಾಕ್ ಕಾಫಿ ಅಂತೆ, ವರ್ಲ್ಡ್ ಅಲ್ಲೇ ತುಂಬಾ ಎಕ್ಸ್ಪೆನ್ಸಿವ್ ಕಾಫಿ ಅಂತಾನೆ ಹೇಳ್ತಾ ಇರ್ತಾರೆ. ಸೊ ಅದರದ್ದು ಸೀಡ್ಸ್ ನ ತಂದ್ಕೊಟ್ಟಿದ್ದಾರೆ ನಮ್ಮನೆಯವರು ನಿನ್ನೆಯಿಂದ ಹೇಳ್ತಾ ಇದ್ರು, ನಿಂಗೊಂದು ಕಾಫಿ ಮಾಡ್ಕೊಡ್ತೀನಿ, ನೀನ್ ಯಾವತ್ತು ಕುಡ್ದೇ ಇರಲಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಈ ಕಾಫಿ ಅಂತ ಹೇಳ್ತಾ ಇದ್ರು. ಬಟ್ ಇದ್ರ ಪ್ರೋಸೆಸ್ ತುಂಬಾನೇ ಇದೆ, ಸ್ವಲ್ಪ ನನಗೆ ಹೆಲ್ಪ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಸ್ವಲ್ಪ ಮಾಡ್ಕೊಡ್ತಾ ಇದ್ದೀನಿ. ಈ ಸೀಡ್ಸ್ ನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಬಿಟ್ಟು ಅದ್ರ ಸಿಪ್ಪೆನೆಲ್ಲ ಬಿಡಿಸಿ ನಮ್ಮನೆಯವರು ಒಂದೇ ಡಬ್ಬಿನ ಮಾತ್ರ ತಂದಿದ್ದಾರೆ. ಆ ಡಬ್ಬಿ ಪ್ರೈಸ್ ಬಂದ್ಬಿಟ್ಟೆ 1500 2000 ರೇಂಜ್ ಅಲ್ಲಿ ಇತ್ತಂತೆ. ಸೊ ಆ ಡಬ್ಬಿನ ತಂದಿದ್ರು.
ಇನ್ನು ತಂದಿದ ತಕ್ಷಣ ಅದು ಬಿಸಿನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆಂದಾದ್ಮೇಲೆ ಸಿಪ್ಪೆನೆಲ್ಲ ಬಿಡಿಸಿ ಇಟ್ಟಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಬಂದು ಮಾಡ್ತೀನಿ ಅಂತ ಹೇಳಿದ್ರು. ಇನ್ನು ನಮ್ಮ ಮನೆಯವ್ರು ಬಂದ್ಬಿಟ್ಟು ಇಶಿಕಾನ್ ಕರ್ಕೊಂಡು ಬರೋಕ್ಕೆ ಅವರ ತಂಗಿ ಮನೆಗೆ ಹೋಗಿದ್ದಾರೆ. ಅವಳು ಬಂದ್ಬಿಟ್ಟು ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಸೊ ಅದರಿಂದ ಅಲ್ಲಿ ಹೋಗಿದ್ದಾಳೆ. ಇವಾಗ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಇನ್ನು ನಾನು ನನ್ನ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಅವ್ರು ಬರೋ ಅಷ್ಟರಲ್ಲಿ. ಇನ್ನು ಯಾವ ಥರ ಇರುತ್ತೋ ನೋಡಬೇಕು ಆ ಕಾಫಿನೆಲ್ಲ. ಇನ್ನು ನಮ್ಮ ಮನೆಯವ್ರು ಬಂದು ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ ನನಗೋಸ್ಕರ. ನೋಡಿ ಯಾವ ಥರ ಮಾಡ್ತಾರೆ ಅಂತ. ನಾನು ಇವಾಗ ಎಲ್ಲ ಸೀಡ್ಸ್ನೆಲ್ಲ ತೆಗೆದಿಟ್ಟಿದ್ದೆ ಅಲ್ಲ, ಆ ಸೀಡ್ಸ್ನೆಲ್ಲ ಚೆನ್ನಾಗಿ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ಡಬ್ಬ ಇಲ್ಲಿ ನೀನು ಲಾಸ್ಟಲ್ಲಿ ಬಿಡಿಸ್ಬೇಕಾದ್ರೆ ತಾನೇ ಹೇಳಿದ್ದು. ಕಾಫಿ ಲೋವಕ್ ಬರಲ್ಲ. ನೀರು ಹಾಕ್ಬಾರ್ದು ಅದಕ್ಕೆ. ಇನ್ನು ಗಟ್ಟಿನೇ ಐತೆ. ಗಟ್ಟಿ ಇರೋದು ಮಿಕ್ಸಿ ಹಾಕಬೇಕು, ಚೆನ್ನಾಗಿ ಫ್ರೀ ಮಾಡಬೇಕು. ಇನ್ನು ನಮ್ಮನೆಯವ್ರು ಬಂದು ಇದನ್ನ ಗ್ರೈಂಡ್ ಮಾಡ್ತಾ ಇದ್ದಾರೆ. ಒಂದು 10 ಸಲ ಮಾಡ್ಬಿಟ್ರೇನು ಅದು ಪುಡಿನೇ ಆಗ್ತಾ ಇಲ್ಲ. ಎಷ್ಟು ಸಲ ಮಾಡಿದ್ರು ಪುಡಿನೇ ಆಗ್ತಾ ಇಲ್ಲ. ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಮೇಲ್ಗಡೆದೆಲ್ಲ ತಗೊಂಡ್ಬಿಟ್ಟು ಚೆನ್ನಾಗಿ ಕಲ್ಲಲ್ಲೆಲ್ಲ ಕುಟ್ಟುಬಿಟ್ಟು ಇನ್ನೊಂದ್ಸಲ ಹಾಕಿದ್ರು ಮಿಕ್ಸಿ ಜಾರ್ ಒಳಗಡೆ, ಅದು ಪುಡಿ ಆಗುತ್ತೇನೋ ಅಂತೇಳಿ. ಇನ್ನು ಲಾಸ್ಟಿಗೆ ಒಂದ್ಸಲ ಪುಡಿ ಆಯಿತು. ಇನ್ನು ಆ ಪೌಡರ್ನ ಎಲ್ಲ ತೊಗೊಂಡ್ಬಂದು ಈ ಹಾಲ್ ಜೊತೆ ಮಿಕ್ಸ್ನ ಮಾಡಿದ್ದೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸಾದ್ಮೇಲೆ ನೋಡಿ ಈ ಥರ ಬರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿ ಆಗಿತ್ತು ನಮಗಂತೂ. ಇನ್ನು ನಮ್ಮಮ್ಮ ಕುಡಿತಾ ನಮ್ಮ ಮನೆಯವ್ರು ಕೇಳ್ತಾ ಇದ್ರು ಯಾವ ಥರ ಬರುತ್ತೆ ಈ ಸೀಡ್ಸ್ ಎಲ್ಲ ಅಂತ. ನಮ್ಮ ಮನೆಯವರು ಎಲ್ಲ ಹೇಳ್ತಾ ಇದ್ರು ಡೀಟೇಲ್ ಆಗಿ. ಆದ್ರಿಂದ ನಮ್ಮಮ್ಮ ನೋಡ್ತಾನೆ ಇದ್ದಾರೆ. ಎಕ್ಸ್ಪ್ರೆಷನ್ ಯಾವ ಥರ ಕೊಡ್ತಿದ್ದಾರೆ ಅಂದರೆ ಏನು ಚೆನ್ನಾಗಿಲ್ವೇನೋ ಅನ್ನೋ ಥರ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾರೆ. ಇನ್ನು ಕುಡಿಯೋದಕ್ಕೆ ಕಾಫಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮ್ಮ ಮನೆಯವರಂತೂ. ಫಸ್ಟ್ ಟೈಮ್ ಈ ಥರ ಟೇಸ್ಟ್ನ ನೋಡಿರೋದು ನಾನಂತೂ. ಬಟ್ ಒನ್ ಟೈಮ್ ಕುಡಿಯೋದಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಕೊಟ್ಟು ತಂದು ಕುಡಿಬೇಕಂತ ಅನ್ನಿಸ್ಬಿಡ್ತು. ಬಟ್ ಹೊರಗಡೆ ಕೆಫೆಯಲ್ಲೆಲ್ಲನೂ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ರು. ಬಟ್ ಇದನ್ನ ಎಲ್ಲರೂ ಕುಡಿತಾರ ಅಂತ ನನಗೆ ಒಂದ್ಸಲ ಡೌಟ್ ಬಂದ್ಬಿಡ್ತು. ಅಷ್ಟೊಂದು ಅಮೌಂಟ್ ಕೊಟ್ಟು ಕುಡಿತಾರ ಈ ಕಾಫಿನ ಅಂತ. ಬಟ್ ಟೇಸ್ಟ್ ಚೆನ್ನಾಗಿತ್ತಲ್ವ, ಒನ್ ಟೈಮ್ ಕುಡಿಯೋದಕ್ಕೆ ಚಂದ ಅಷ್ಟೇ, ಅಷ್ಟೊಂದು ದುಡ್ಡು ಕೊಟ್ಟು ಏನಕ್ಕೆ ಅಂತೇಳಿ. ಬಟ್ ತಂದಿದ್ದಾರೆ ಒಂದ್ಸಲ ಮಾಡ್ಕೊಂಡು ಕುಡಿಬೇಕು ಅಂತೇಳಿ ಕುಡಿದ್ವಿ. ಇನ್ನ ಕುಡ್ದಾದ್ಮೇಲೆ ಇನ್ನ ಸಾಯಂಕಾಲ ಆಯ್ತಲ್ವ, ಇನ್ನ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಸಂಜೆ ಪೂಜೆ ಎಲ್ಲ ಆದ್ಮೇಲೆ ಮನೆಯಲ್ಲೆಲ್ಲ ನಾನು ಧೂಪನ ಹಾಕ್ತಾ ಇರ್ತೀನಿ. ಸೊ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ವೈಕುಂಠ ಏಕಾದಶಿ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ನಾನಂತೂ ಸಿಂಪಲ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾ ಇರ್ತಾರೆ. ಬಟ್ ನನಗೆ ಎಷ್ಟು ಮಾತ್ರ ತಿಳಿದಿರುತ್ತೋ ಅಷ್ಟನ್ನ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವರ್ಷದಲ್ಲಿ 24 ಏಕಾದಶಿಗಳಲ್ಲಿ ಇದು ಒಂದು ಪವಿತ್ರವಾದ ದಿನ ಅಂತಾನೆ ಹೇಳ್ತಾ ಇರ್ತಾರೆ. ಈ ದಿನ ಅಂದ್ರೆ ವೈಕುಂಠ ಏಕಾದಶಿ ದಿನ ಶ್ರೀ ಭಗವಾನ್ ಮಹಾವಿಷ್ಣುಗೆ ಅತ್ಯಂತ ಪ್ರಿಯಕರವಾದ ದಿನ ಅಂತಾನೆ ಕರೀತಾ ಇರ್ತಾರೆ. ಪೌರಾಣಿಕ ಪುರಾಣದಲ್ಲಿ ಈ ದಿನದಂದು ಅಮೃತ ಕಳಸ ಉದ್ಭವವಾಗಿದೆ ಅಂತ ಕರೀತಾರೆ. ಹಾಗೆ ವೈಶ್ಯ ಮಾಸದ ಶುಕ್ಲ ಪಕ್ಷದ 11 ದಿನ ಆಚರಿಸುವ ಈ ದಿನ ವೈಕುಂಠ ಬಾಗಿಲು ತೆಗೆಯುತ್ತದೆ, ಅಂದರೆ ಸ್ವರ್ಗದ ಬಾಗಿಲು ತೆಗೆಯುತ್ತದೆ ಎಂದರ್ಥ. ಈ ಬಾಗಿಲಿನಲ್ಲಿ ಪ್ರವೇಶಿಸಿದರೆ 7 ಜನ್ಮದಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷ ಪಡೆಯುತ್ತಾರೆ ಎಂದರ್ಥ. ಇನ್ನು ವೈಕುಂಠ ಏಕಾದಶಿ ಅಂದ್ರೆ, ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪಾವಾಡಿಸುವ ವಿಷ್ಣುವಿನ ಸ್ಥಾನ ಅಂತ ಕರೀತಾರೆ. ಇನ್ನು ವರ್ಷ ಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗುತ್ತದೆ. ಈ ಏಕಾದಶಿ ದಿನದಂದು ಮಾತ್ರ ತೆರೆಯುತ್ತಾರೆ. ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಪಡೆದುಕೊಂಡ್ರೆ ಸರ್ವ ಪಾಪಗಳು ನಿವಾರಣೆ ಆಗಿ ಮರಣ ನಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದರ್ಥ. ಸೊ ನನ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ಮಾತ್ರ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋದ್ವಿ. ಬೆಳಗ್ಗೆ ಉಪವಾಸ ಬಿಡಬೇಕು. ಸೊ ಅದರಿಂದ ಬೆಳಗ್ಗೆನೆ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ನಾನು ನಿನ್ನೆಯಿಂದನೂ ಉಪವಾಸ ಇದ್ದೀನಿ. ಜಸ್ಟ್ ಕಾಫಿ ಟೀ ಅದರಲ್ಲೇ ಕಾಲ ಕಳೆದೆ ಅಷ್ಟೇ. ಅಂಡ್ ಇವಾಗ ಬೆಳಗ್ಗೆ ಬಂದು ನಾನು ಅವಲಕ್ಕಿನ ನೈವೇದ್ಯನ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಮಧ್ಯಾಹ್ನ ಅಂದ್ರೆ 1:30 ಇಂದ 3:30ವರೆಗೂ ಟೈಮ್ ಚೆನ್ನಾಗಿದೆ.
ಆ ಟೈಮಲ್ಲಿ ನಾವು ಉಪವಾಸ ಬಿಟ್ರೆ ತುಂಬಾನೇ ಒಳ್ಳೇದು. ಸೊ ನೋಡಿದ್ರಲ್ಲ, ಇವತ್ತಿನ ಬ್ಲಾಗ್ ಇದಾಗಿರುತ್ತೆ. ನಿಮ್ಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.